RBI ರೆಪೋ ರೇಟ್ ಕಟ್ ಮಾಡಿದ್ರೆ ನಿಮ್ಮ ಲೈಫ್ ಮೇಲೆ ಏನೇನು ಪರಿಣಾಮ ಆಗುತ್ತೆ ಗೊತ್ತಾ? ನಿಮ್ಮ ಮನೆ ಸಾಲದ EMI ಕಡಿಮೆ ಆಗುತ್ತಾ? ಇದು ಶೇರ್ ಮಾರ್ಕೆಟ್ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ? ಪರ್ಸನಲ್ ಲೋನ್, ಬಿಸ್ನೆಸ್ ಲೋನ್ ಪಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಟೈಮಾ? ಇದು ನಿಮ್ಮ ಮ್ಯೂಚುವಲ್ ಫಂಡ್ ಹೂಡಿಕೆ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ? ಆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ದೇಶದ ಎಕಾನಮಿಯಲ್ಲಿ ಭಾರಿ ಬದಲಾವಣೆ. ಇವತ್ತು ದೇಶದ ಜನರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ವರ್ಷದ ಪ್ರಾರಂಭದಲ್ಲೇ ಸಿಕ್ಕ ಅತಿ ದೊಡ್ಡ ಖುಷಿ ಸುದ್ದಿ ಇದು ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಎಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI 5 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ರೆಪೋ ರೇಟ್ ಅನ್ನ ಕಟ್ ಮಾಡಿದೆ. ರೆಪೋ ರೇಟ್ ಅನ್ನ 0.25% ನಷ್ಟು, ಅಂದ್ರೆ 25 ಬೇಸಿಸ್ ಪಾಯಿಂಟ್ ನಷ್ಟು ಕಡಿಮೆ ಮಾಡಿದೆ. ಸದ್ಯ ರೆಪೋ ರೇಟ್ 6.5% ನಷ್ಟಿದ್ದು, ಈ ರೆಪೋ ರೇಟ್ ಕಟ್ನಿಂದಾಗಿ 6.25%ಗೆ ಇಳಿಕೆಯಾಗಿದೆ. ನೂತನ ಗವರ್ನರ್ ಸಂಜಯ್ ಮಲ್ಹೋತ್ರಾ ನೇತೃತ್ವದ RBI ನಿಧಾನವಾಗಿ ಸಾಗ್ತಾ ಇರುವಂತಹ ದೇಶದ ಆರ್ಥಿಕತೆಯನ್ನ ಪುನಶ್ಚೇತನಗೊಳಿಸೋದಕ್ಕೋಸ್ಕರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. RBI ಮೇ 2020ರಲ್ಲಿ ಲಾಸ್ಟ್ ಟೈಮ್ ರೆಪೋ ರೇಟ್ ಅನ್ನ ಕಟ್ ಮಾಡಿತ್ತು. ಅದಾದ ನಂತರ ಇಲ್ಲಿವರೆಗೂ ಕೂಡ 5 ವರ್ಷಗಳಿಂದ ರೆಪೋ ರೇಟ್ ಅನ್ನ ಕಟ್ ಮಾಡಿರಲಿಲ್ಲ. ಬಟ್ ಸತತ 6 ಬಾರಿ ರೆಪೋ ರೇಟ್ ಅನ್ನ ಜಾಸ್ತಿ ಮಾಡಿತ್ತು. ಆದ್ರೆ ಈಗ 25 ಬೇಸಿಸ್ ಪಾಯಿಂಟ್ ನಷ್ಟು ರೆಪೋ ರೇಟ್ ಅನ್ನ ಕಟ್ ಮಾಡಿರೋದ್ರಿಂದಾಗಿ ಏರ್ತಾ ಇರುವಂತಹ ಹಣದುಬ್ಬರವನ್ನ ನಿಯಂತ್ರಣದಲ್ಲಿಟ್ಕೊಂಡು ಆರ್ಥಿಕತೆಯನ್ನ ಸದೃಢಗೊಳಿಸೋದಕ್ಕೆ ಇದು ಸಹಾಯವಾಗುತ್ತೆ ಅಂತ ಹೇಳುವಂತ ಮಾತು ಕೂಡ ಇದೆ. ನೋಡಿ, ಈ ರೆಪೋ ರೇಟ್ ಕಡಿಮೆ ಆಗೋದ್ರಿಂದ ಏನೇನಾಗುತ್ತೆ? ಸೊ ಮೊದಲನೇದಾಗಿ ನಿಮಗೆ ಅರ್ಥ ಮಾಡಿಸ್ಬೇಕು. ಸೊ ರೆಪೋ ರೇಟ್ ಅಂತ ಹೇಳಿದ್ರೆ ಏನು? ನೋಡಿ, ನಾವು ಬ್ಯಾಂಕ್ನಿಂದ ಲೋನ್ ಪಡ್ಕೊಳ್ತೀವಿ. ಆ ಲೋನಿಗೆ ಒಂದು ಇಂಟ್ರೆಸ್ಟ್ ಅಂತ ಇರುತ್ತೆ. ಅದೇ ತರ ಬ್ಯಾಂಕ್ಗಳು RBI ನಿಂದ ಲೋನ್ ಪಡ್ಕೊಳ್ತವೆ. ಸೊ ಆ RBI ನಿಂದ ಲೋನ್ ಅನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ RBI ವಿಧಿಸುವಂತ ಇಂಟ್ರೆಸ್ಟ್ ಏನಿದೆ, ಸೊ ಅದನ್ನ ರೆಪೋ ರೇಟ್ ಅಂತ ಕರಿತೀವಿ. ಸೊ ಈಗ RBI ರೆಪೋ ರೇಟ್ ಅನ್ನ 0.25% ಅಥವಾ 25 ಬೇಸಿಸ್ ಪಾಯಿಂಟ್ ನಷ್ಟು ಕಡಿತಗೊಳಿಸಿರೋದ್ರಿಂದಾಗಿ ಬ್ಯಾಂಕ್ಗಳಿಗೆ ಲೋನ್ ಪಡೆಯೋದಿದೆಯಲ್ಲ RBI ಇಂದ ತುಂಬಾ ಸುಲಭ ಆಗುತ್ತೆ. ಸೊ ಇದರ ಜೊತೆಗೆ ಬ್ಯಾಂಕ್ಗಳಿಗೆ RBI ನಿಂದ ಕಡಿಮೆ ಬಡ್ಡಿಗೆ ಲೋನ್ ಸಿಗುತ್ತೆ. ಸೊ ಇದು ಮೊದಲನೇ ಪಾಯಿಂಟ್. ಸೊ ಇದರಿಂದಾಗಿ ಬ್ಯಾಂಕ್ಗಳಿಗೆ ಲಾಭ ಆಗುತ್ತೆ. ಬ್ಯಾಂಕ್ಗಳಿಗೆ ಕಡಿಮೆ ಬಡ್ಡಿ ದರಕ್ಕೆ ಲೋನ್ ಸಿಗುತ್ತೆ RBI ನಿಂದ. ಆದರೆ ಜನಸಾಮಾನ್ಯರಿಗೆ ಇದರ ಲಾಭ ಏನು ಅಂತ ಹೇಳುವಂತ ಪ್ರಶ್ನೆ ಖಂಡಿತವಾಗ್ಲೂ ನಿಮ್ಮಲ್ಲಿರ್ಬೋದು. ಅದಕ್ಕೆ ಒಂದೊಂದೇ ಉತ್ತರ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್. ಈ ರೆಪೋ ರೇಟ್ ಕಡಿತ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ತರದ ಪರಿಣಾಮ ಬೀರುತ್ತೆ ಅಂತ ಹೇಳುವಂಥದ್ದನ್ನ ನೋಡೋಣ. ನೋಡಿ, ನಾನು ಆಗ್ಲೇ ಹೇಳಿದೆ ನಿಮಗೆ, ಬ್ಯಾಂಕ್ಗಳಿಗೆ RBI ಕೊಡುವಂತ ಲೋನ್ ಏನಿದೆ ಅದರ ಮೇಲಿನ ಇಂಟ್ರೆಸ್ಟ್ ಕಡಿತ ಆಗಿರೋದ್ರಿಂದ ಬ್ಯಾಂಕ್ಗಳು ಕೂಡ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೊಡುವಂತ ಲೋನ್ ಸಂಖ್ಯೆ ಅಥವಾ ಲೋನ್ನ ಪ್ರಮಾಣ ಏನಿದೆ ಅದನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಇದು ಕಂಪನಿಗಳಿಗೆ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ಒಂದು, ಕಂಪನಿಗಳು ಸುಲಭವಾಗಿ ಬ್ಯಾಂಕ್ನಿಂದ ಬೇಕಾದಷ್ಟು ಲೋನ್ ಅನ್ನ ಪಡ್ಕೊಳ್ಬಹುದು. ಎರಡನೇದಾಗಿ ಆ ಕಂಪನಿಗಳು ಪಾವತಿಸುವಂತ ಇಂಟ್ರೆಸ್ಟ್ ಏನಿದೆ, ಬ್ಯಾಂಕ್ಗಳಿಗೆ ಪಾವತಿಸುವಂತ ಇಂಟ್ರೆಸ್ಟ್, ಸೊ ಅದು ಕೂಡ ಕಡಿಮೆ ಆಗೋದ್ರಿಂದ ಕಂಪನಿಯ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಕಂಪನಿಯ ಪ್ರಾಫಿಟ್ ಜಾಸ್ತಿ ಆದ್ರೆ ನಮ್ಗೇನ್ ಲಾಭ ಅಂತ ಕೇಳಬೇಡಿ. ಯಾರು ಆ ಕಂಪನಿಗೆ ಸಂಬಂಧಪಟ್ಟಂತ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿರ್ತಾರೋ ಸೊ ಅವರಿಗೆ ಖಂಡಿತವಾಗ್ಲೂ ಆ ಪ್ರಾಫಿಟ್, ಕಂಪನಿಯ ಪ್ರಾಫಿಟ್ ಜಾಸ್ತಿ ಆಗೋದ್ರಿಂದಾಗಿ ಈ ಸ್ಟಾಕ್ ಪ್ರೈಸ್ ಮೇಲೆ ಹೋಗುತ್ತೆ. ಸೊ ಈಗ ನೀವು ಮಾರ್ಕೆಟ್ ಅನಾಲಿಸಿಸ್ ಮಾಡಿ ಯಾವ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಬಹುದು ಅಂತ ಹೇಳುವಂತದ್ರ ಬಗ್ಗೆ ರಿಸರ್ಚ್ ಮಾಡಿ ಆ ಕಂಪನಿಯ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ಹೇಳುವಂತ ಲೆಕ್ಕಾಚಾರ ಹಾಕಿ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲೂ ಈ ರೆಪೋ ರೇಟ್ ಕಡಿತದ ಲಾಭವನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಓವರ್ ಆಲ್ ಆಗಿ ನಾವು ಮಾತನಾಡಬೇಕಿದ್ರೆ ಖಂಡಿತವಾಗ್ಲೂ ರೆಪೋ ರೇಟ್ ಕಡಿತ ಅಂತ ಹೇಳುವಂಥದ್ದು ಸ್ಟಾಕ್ ಮಾರ್ಕೆಟ್ ಮೇಲೆ ತುಂಬಾ ಉತ್ತಮವಾದಂತಹ ಪರಿಣಾಮವನ್ನ ಬೀರುತ್ತೆ. ಸೊ ಅದರಲ್ಲೂ ಕೂಡ ಕೆಲವೊಂದು ಕ್ಷೇತ್ರಗಳು ಖಂಡಿತವಾಗ್ಲೂ ಲಾಭವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಸೊ ಇಲ್ಲಿ ಈಕ್ವಿಟಿ ಮಾರ್ಕೆಟ್ ಅಂತ ಹೇಳಿ ಬಂದಾಗ ನಾವು ಮೊದಲನೇದಾಗಿ ಗಮನಿಸಬೇಕಾಗಿರೋದು ಬ್ಯಾಂಕಿಂಗ್ ಕ್ಷೇತ್ರವನ್ನ. ಯಾಕಂದ್ರೆ ಈ ರೆಪೋ ರೇಟ್ ಕಟ್ಟಿ ಇದೆಯಲ್ಲ, ಇದರ ಡೈರೆಕ್ಟ್ ಬೆನಿಫಿಟ್ ಯಾರಿಗೆ ಅಂತ ಕೇಳಿದ್ರೆ ಅದು ಖಂಡಿತವಾಗ್ಲೂ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬ್ಯಾಂಕ್ನವರು ಪಾವತಿಸುವಂತ ಇಂಟ್ರೆಸ್ಟ್ ರೇಟ್ ಏನಿದೆ RBIಗೆ ಅದೀಗ ಕಡಿಮೆ ಆಗಿದೆ. ಹಾಗಂತ ಬ್ಯಾಂಕ್ನಿಂದ ಲೋನ್ ಪಡೆದಂತ ಕಂಪನಿಗಳಿದಾವಲ್ಲ, ಸೊ ಆ ಕಂಪನಿಗಳ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತಾ ಅಂತ ಕೇಳಿದ್ರೆ ಅದು ಇಮ್ಮಿಡಿಯೇಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಇಲ್ಲಿ 0.25% ನಷ್ಟು ರೆಪೋ ರೇಟ್ ಕಟ್ ಮಾಡಿದ್ದಾರೆ, ಹಾಗಂತ 0.25% ನಷ್ಟು ಇಂಟ್ರೆಸ್ಟ್ ಅನ್ನ ಬ್ಯಾಂಕ್ಗಳು ಕಡಿಮೆ ಮಾಡುತ್ತವ ಅಂತ ಕೇಳಿದ್ರೆ ಅದು ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ. ಹಾಗಾಗಿ ಇದು ಖಂಡಿತವಾಗ್ಲೂ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಲಾಭದಾಯಕ ಅಂತ ಹೇಳುವಂತಲ್ಲಿ ಎರಡು ಮಾತಿಲ್ಲ. ಸೊ ಹಾಗಾಗಿ ಈಕ್ವಿಟಿ ಮಾರ್ಕೆಟ್ ನಲ್ಲಿರುವಂತ
ಬ್ಯಾಂಕಿಂಗ್ ಸ್ಟಾಕ್ಗಳಿದೆಯಲ್ಲ ಅದು ಮೇಲೆ ಹೋಗುವಂತ ಚಾನ್ಸಸ್ ಖಂಡಿತವಾಗ್ಲೂ ಇದೆ. ಅದೇ ತರ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತ ಸ್ಟಾಕ್ಗಳು, ಆಟೋಮೊಬೈಲ್ ಇಂಡಸ್ಟ್ರಿಗೆ ಸೇರಿದಂತ ಸ್ಟಾಕ್ಗಳು, ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸ್ಟಾಕ್ಗಳು ಮೇಲೆ ಹೋಗುವಂತ ಸಾಧ್ಯತೆಗಳು ಖಂಡಿತವಾಗ್ಲೂ ಇದಾವೆ. ಯಾಕಂದ್ರೆ ಸಾಲ ಇರುವ ಕಂಪನಿಗಳಿಗೆ ಟೆನ್ಷನ್ ಕಡಿಮೆ ಆಗುತ್ತೆ, ಸಾಲ ಪಡ್ಕೊಳ್ಳೋದು ಕೂಡ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಈ ಕ್ಷೇತ್ರಗಳ ಸ್ಟಾಕ್ ಪ್ರೈಸು ಜಾಸ್ತಿ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಇಲ್ಲಿ ರೆಪೋ ರೇಟ್ ಕಟ್ ಆಗಿದೆ ಅಂತ ಹೇಳಿದ ಮಾತ್ರಕ್ಕೆ ಸ್ಟಾಕ್ ಮಾರ್ಕೆಟ್ ಒಂದೊಮ್ಮೆ ಮೇಲೆ ಹೋಗ್ಬೋದು ಅಂತ ಹೇಳುವಂತ ನಿರೀಕ್ಷೆಯನ್ನು ಇಟ್ಕೊಳ್ಳೋದಿಕ್ಕಾಗಲ್ಲ. ಅದಕ್ಕೆ ಕಾರಣ ಇದೆ. ಸೊ RBI ರೆಪೋ ರೇಟ್ ಅನ್ನ 0.25% ನಷ್ಟು ಕಡಿಮೆ ಮಾಡಬಹುದು ಅಂತ ಹೇಳುವಂತ ಲೆಕ್ಕಾಚಾರ ಮಾರ್ಕೆಟ್ ನಲ್ಲಿ 2-3 ದಿನಗಳಿಂದನೇ ಇದೆ. ಆ ಕಾರಣದಿಂದಾಗಿ ಮಾರ್ಕೆಟ್ ಈ ಹಿಂದಿನಿಂದನೇ ಅದಕ್ಕೆ ಸಂಬಂಧಪಟ್ಟಂತೆ ವರ್ತಿಸ್ತಾ ಇತ್ತು. ಸೊ ರೆಪೋ ರೇಟ್ ಕಟ್ ಮಾಡಿದ ದಿನ ಮಾರ್ಕೆಟ್ ಈ ರೀತಿ ವರ್ತಿಸುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಒಂದು ಸ್ವಲ್ಪ ಏರುಪೇರು ಆಗುವಂತ ಸಾಧ್ಯತೆಗಳಿದಾವೆ. ಅದನ್ನ ನೀವು ಸೂಕ್ಷ್ಮ ದೃಷ್ಟಿಯಿಂದ ನೋಡ್ಲೇಬೇಕಾಗತ್ತೆ. ಒಂದೊಮ್ಮೆ RBI ಏನಾದ್ರೂ ಮತ್ತೆ ನಾವು ಮುಂದಿನ ದಿನಗಳಲ್ಲಿ ರೆಪೋ ರೇಟ್ ಕಟ್ ಮಾಡ್ತೀವಿ ಅಂತ ಹೇಳುವಂತ ಭರವಸೆಯನ್ನೇನಾದ್ರೂ ಕೊಟ್ರೆ ಆಗ ಮಾರ್ಕೆಟ್ ನಲ್ಲಿ ಒಂದು ದೊಡ್ಡ ಅಪ್ ಮೂವ್ಮೆಂಟ್ ಅನ್ನ ಕಾಣುವಂತ ಸಾಧ್ಯತೆ ಇದೆ. ಹಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಏನ್ ಮಾಡಬೇಕು ಅಂತ ನೀವು ಕೇಳಬಹುದು. ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಬಂದಾಗ ಹಾಗೆ ಇನ್ವೆಸ್ಟ್ ಮಾಡೋದಿಕ್ಕಾಗಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ಟಾಕ್ಗಳು ಈ ರೆಪೋ ರೇಟ್ ಕಟ್ ನಿಂದಾಗಿ ಬೆನಿಫಿಟ್ ಅನ್ನ ಪಡ್ಕೊಳ್ತವೆ ಅಂತ ಹೇಳುವಂತದ್ರ ಬಗ್ಗೆ ನೀವು ಅನಾಲಿಸಿಸ್ ಮಾಡಿ, ರಿಸರ್ಚ್ ಮಾಡಿ, ಅದಾದ ನಂತರ ಯಾವ್ದು ಮೇಲೆ ಹೋಗಬಹುದು ಅಂತ ಹೇಳುವಂತ ಲೆಕ್ಕಾಚಾರ ಹಾಕಿ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಸೊ ಈ ಬಡ್ಡಿ ದರ ಕಡಿತದಿಂದಾಗಿ ಆಗುವಂತ ಲಾಭವನ್ನ ಯಾವ ಸೆಕ್ಟರ್ಗಳು ತಗೊಳ್ತವೆ, ಯಾವ ಸೆಕ್ಟರ್ಗೆ ಈ ರೆಪೋ ರೇಟ್ ಕಟ್ನಿಂದಾಗಿ ಲಾಭ ಆಗುತ್ತೆ ಅಂತ ಹೇಳುವಂತದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿದ್ರೆ ಸಾಕು, ನಿಮಗೆ ಅದು ಗೊತ್ತಾಗುತ್ತೆ. ಆಮೇಲೆ ನೀವು ಲಾಂಗ್ ಟರ್ಮ್ ಅಲ್ಲಿ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ ಮಾಡಬಹುದು. ಎರಡನೇದು ಮ್ಯೂಚುವಲ್ ಫಂಡ್. ಈ ರೆಪೋ ರೇಟ್ ಕಟ್ಟು ಮ್ಯೂಚುವಲ್ ಫಂಡ್ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬೀರುತ್ತೆ. ರೆಪೋ ರೇಟ್ ಅಲ್ಲಿ ಆಗುವಂತ ಬದಲಾವಣೆ ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ತರುತ್ತೆ. ಹೇಗೆ ನೋಡಿ, ಫಾರ್ ಎಕ್ಸಾಂಪಲ್ ಹೂಡಿಕೆ ಮಾಡುವಂತವರು ಸುರಕ್ಷಿತವಾಗಿರ್ಲಿ ನಮ್ಮ ಹೂಡಿಕೆ ಅಂತ ಹೇಳುವಂತ ಕಾರಣಕ್ಕೆ ಜಾಸ್ತಿ ಜನ FD ಅಲ್ಲಿ ಹೂಡಿಕೆ ಮಾಡ್ತಾರೆ. ಈ ರೆಪೋ ರೇಟ್ ಕಡಿತ ಆಗಿರೋದ್ರಿಂದ ನೀವು FD ಅಲ್ಲಿ ಇಟ್ಟಂತ ಹಣ ಇದೆಯಲ್ಲ ಅದಕ್ಕೆ ಸಿಗುವಂತ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುತ್ತೆ. ಆಗ ಇನ್ನೊಂದು ಸುರಕ್ಷಿತ ಹೂಡಿಕೆ ಅಂತ ಹೇಳಿದ್ರೆ ಅದು ಡೆಟ್ ಫಂಡ್ಸ್. ಆ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ FD ಇಟ್ಟಂತಹ ಹಣವನ್ನ ಕೊಂಡೋಗಿ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಡೆಟ್ ಮ್ಯೂಚುವಲ್ ಫಂಡ್ಗೆ ಈ ರೆಪೋ ರೇಟ್ ಕಟ್ನಿಂದಾಗಿ ಜಾಸ್ತಿ ಹೂಡಿಕೆ ಬರುತ್ತೆ. ಸೊ ಇದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಲಾಭವನ್ನ ತಂದುಕೊಡುತ್ತೆ. ಇದರ ಜೊತೆಗೆ ಗಿಲ್ಟ್ ಫಂಡ್ ಮತ್ತೆ ಕಾರ್ಪೊರೇಟ್ ಬಾಂಡ್ ಫಂಡ್ಸ್ ನವರು ಕೂಡ ಇಲ್ಲಿ ವಿನ್ನರ್ಸ್ ಆಗ್ತಾರೆ. ನೋಡಿ, ಇಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ FD ಇಂದ ತಂದ ಹಣ ಹಾಕ್ತಾರೆ ಅಂತ ನಾವು ಹೇಳ್ತಾ ಇದ್ವಿ. ಅದೇ ತರ ಈ ಡೆಟ್ ಮ್ಯೂಚುವಲ್ ಫಂಡ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾರ್ಪೊರೇಟ್ ಬಾಂಡ್ಸ್ ಅಲ್ಲಿ ಹೂಡಿಕೆಯನ್ನ ಮಾಡ್ತಾರೆ. ಸೊ ಈ ಕಾರಣದಿಂದಾಗಿ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಇಲ್ಲಿ ಗಿಲ್ಟ್ ಮತ್ತೆ ಕಾರ್ಪೊರೇಟ್ ಬಾಂಡ್ ಫಂಡ್ಸ್ ನವರು ಕೂಡ ಈ ರೆಪೋ ರೇಟ್ ಕಡಿತದ ಲಾಭವನ್ನ ಪಡ್ಕೊಳ್ತಾರೆ. ಸೊ ಇಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಾವು ಮಾತನಾಡಲೇಬೇಕು. ನಾನಾಗ್ಲೇ ಮೊದಲನೇ ಪಾಯಿಂಟ್ ಅಲ್ಲಿ ಹೇಳಿದೆ. ಸೊ ಈಕ್ವಿಟಿ ಮಾರ್ಕೆಟ್ಗೆ ಈ ರೆಪೋ ರೇಟ್ ಕಟ್ ಅಂತ ಹೇಳುವಂಥದ್ದು ಯಾವ ತರದ ಪರಿಣಾಮವನ್ನು ತಂದೊಡ್ತವೆ, ಯಾವ ತರ ಮಾರ್ಕೆಟ್ ಏರುಪೇರು ಆಗಬಹುದು ಅಂತ ಹೇಳಿ. ಅದೇ ತರ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಕೂಡ. ಸೊ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದ್ರೆ ಏನು, ಒಂದೊಂದು ಫಂಡ್ ಕೂಡ ಒಂದಷ್ಟು ಸ್ಟಾಕ್ ಗಳನ್ನ ಬೈ ಮಾಡಿ ಇಟ್ಕೊಳ್ತವೆ. ಕಾಲಾನುಕ್ರಮೇಣ ಬೇಕಾದಂತೆ ಆ ಫಂಡ್ ಮ್ಯಾನೇಜರ್ಗಳು ಅಲ್ಲಿ ಸ್ಟಾಕ್ಗಳ ಅಥವಾ ಕಂಪನಿಗಳನ್ನ ಬದಲಾಯಿಸ್ತಾ ಇರ್ತಾರೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ಗೂ ಈಕ್ವಿಟಿ ಮ್ಯೂಚುವಲ್ ಫಂಡ್ಗೂ ಖಂಡಿತವಾಗ್ಲೂ ಒಂದು ಲಿಂಕ್ ಇದ್ದೇ ಇರುತ್ತೆ. ಹಾಗಿದ್ರೆ ಈ ರೆಪೋ ರೇಟ್ ಕಡಿತದಿಂದಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗೆ ಏನು ಲಾಭ ಆಗುತ್ತೆ ಅಂತ ಕೇಳಿದ್ರೆ ಮೊದಲನೇದಾಗಿ ಬ್ಯಾಂಕಿಂಗ್ ಸೆಕ್ಟರ್. ನಾನು ಆಗ್ಲೇ ಹೇಳಿದ್ದೆ. ಸೊ ರೆಪೋ ರೇಟ್ ಕಡಿತದ ಡೈರೆಕ್ಟ್ ಲಾಭವನ್ನ, ಡೈರೆಕ್ಟ್ ಬೆನಿಫಿಟ್ ಅನ್ನ ಬ್ಯಾಂಕಿಂಗ್ ಕ್ಷೇತ್ರದವರು ಪಡಿತಾರೆ ಅಂತ ಹೇಳಿ. ಸೊ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನಲ್ಲಿರುವಂತಹ ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಆಟೋಮೊಬೈಲ್ ಕ್ಷೇತ್ರ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರ ಇರ್ಬೋದು, ಇವರಿಗೆಲ್ಲ ಖಂಡಿತವಾಗ್ಲೂ ಲಾಭ ಆಗುತ್ತೆ. ಹಾಗಾಗಿ ರೆಪೋ ರೇಟ್ ಕಡಿತದ ಲಾಭ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗೂ ಕೂಡ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಮೊದಲನೇದು ಲಾಂಗ್ ಟರ್ಮ್ ನಿಮ್ಮ SIP ಇದೆ ಅಂತ ಹೇಳಿದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಎರಡನೇದಾಗಿ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು, ಅದು ಸುರಕ್ಷಿತವಾಗಿರುತ್ತೆ. ಮೂರನೇದಾಗಿ ಒಂದು ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಳ್ತೀವಿ ಅಂತ ಹೇಳಿದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗೆ ಜಾಸ್ತಿ ಒತ್ತನ್ನು ನೀವು ಕೊಡಬಹುದು. ಇನ್ನು ಮೂರನೇದು ತುಂಬಾ ಇಂಪಾರ್ಟೆಂಟ್, ಹೋಮ್ ಲೋನ್. ಈ ರೆಪೋ ರೇಟ್ ಕಡಿತ ಅಂತ ಹೇಳುವಂಥದ್ದು ಹೋಮ್ ಲೋನ್ ಮೇಲೆ ಯಾವ ತರದ ಪರಿಣಾಮವನ್ನು ಬೀರುತ್ತೆ? ಒಳ್ಳೆ ಪರಿಣಾಮವನ್ನೇ ಬೀರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ರೆಪೋ ರೇಟ್ ಇದೆಯಲ್ಲ ಇದು ಹೋಮ್ ಲೋನ್ ಜೊತೆಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿದೆ ಅಂತಾನೆ ಹೇಳ್ಬೋದು. ನೀವು ಗಮನಿಸಿರ್ಬೋದು, ರೆಪೋ ರೇಟ್ ಜಾಸ್ತಿ ಆಗದಂಥ ಸಂದರ್ಭದಲ್ಲಿ ಅಥವಾ RBI ರೆಪೋ ರೇಟನ್ನು ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ನೀವು ಹೋಮ್ ಲೋನ್ ತಗೊಂಡವರಾದರೆ ನಿಮಗೊಂದು ಕಾಲ್ ಬಂದಿರುತ್ತೆ ಬ್ಯಾಂಕಿಂದ, ಸರ್ ರೆಪೋ ರೇಟ್ ಜಾಸ್ತಿ ಆಗಿದೆ, ನಿಮ್ಮ EMI ಕೂಡ ಜಾಸ್ತಿ ಆಗುತ್ತೆ ಅಂತ. ಅದೇ ಥರ ರೆಪೋ ರೇಟ್ ಕಡಿಮೆ ಆದ ಕಾರಣದಿಂದಾಗಿ ನಿಮ್ಮ EMI ಕೂಡ ಕಡಿಮೆ ಆಗುತ್ತೆ. ಇದು ಮನೆ ಕಟ್ಟಲಿಕ್ಕೆ ಲೋನ್ ತಗೊಂಡವರಿಗೆ ಅಥವಾ ತಗೊಳ್ಬೇಕು ಅಂತ ಹೇಳುವಂಥವರಿಗೆ, ಮನೆ ಖರೀದಿ ಮಾಡಬೇಕು ಅಂತ ಇರುವಂಥವರಿಗೆ ಅಥವಾ ಮನೆ ಖರೀದಿ ಮಾಡಿ ಹೋಮ್ ಲೋನನ್ನು ಕಟ್ತಾ ಇರುವಂಥವರಿಗೆ ಖಂಡಿತವಾಗ್ಲೂ
ಬೆನಿಫಿಟ್ ಆಗುತ್ತೆ ಅಂತ ಹೇಳುವಂಥದ್ರಲ್ಲಿ ಎರಡು ಮಾತಿಲ್ಲ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ನಿಮ್ಮ ಹೋಮ್ ಲೋನ್ ಬಡ್ಡಿಯಲ್ಲಿ 0.1% ನಿಂದ 0.2% ವರೆಗೆ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ರೆಪೋ ರೇಟ್ ಜಾಸ್ತಿ ಮಾಡಿದ ಸಂದರ್ಭದಲ್ಲಿ ಬ್ಯಾಂಕ್ಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಇಮಿಡಿಯೇಟ್ ಆಗಿ EMI ಅಥವಾ ಬಡ್ಡಿ ದರವನ್ನ ಜಾಸ್ತಿ ಮಾಡಿಬಿಡ್ತದೆ. ಅದೇ ರೆಪೋ ರೇಟ್ ಕಡಿತ ಆಗುವಂತ ಸಂದರ್ಭದಲ್ಲಿ ಒಂದು ಸ್ವಲ್ಪ ಟೈಮ್ ತಗೊಳ್ತಾರೆ. ಹಾಗಾಗಿ ಇನ್ನೊಂದೆರಡು ತಿಂಗಳಲ್ಲಿ ಅದರ ಬೆನಿಫಿಟ್ ನಿಮಗೆ ಸಿಗಬಹುದು. ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ನೀವು ಕೇಳಬಹುದು. ನೋಡಿ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನೀವು ಸುಮಾರು 20 ವರ್ಷಕ್ಕೆ ಒಂದು 50 ಲಕ್ಷ ರೂಪಾಯಿ ಹೋಮ್ ಲೋನ್ ಅನ್ನು ತಗೊಂಡಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ತಿಂಗಳ EMI ಇದೆಯಲ್ಲ ಅದರಲ್ಲಿ ಸುಮಾರು 800 ರಿಂದ 1000 ರೂಪಾಯಿವರೆಗೆ ಕಡಿಮೆ ಆಗ್ಬೋದು. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನೀವು ಗಮನಿಸಲೇಬೇಕಾಗುತ್ತೆ. ನಿಮ್ದು ಫ್ಲೋಟಿಂಗ್ ರೇಟ್ ಲೋನ್ ಆದ್ರೆ ಆಟೋಮ್ಯಾಟಿಕ್ ಆಗಿ ಈ ರೆಪೋ ರೇಟ್ ಕಡಿತ ಅಥವಾ ಬ್ಯಾಂಕ್ ನವರು ಮಾಡುವಂತ ಕಡಿತದ ಲಾಭ ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಅದೇ ನಿಮ್ದು ಫಿಕ್ಸ್ಡ್ ರೇಟ್ ಲೋನ್ ಆದ್ರೆ ನೀವು ರೀಫೈನಾನ್ಸ್ ಮಾಡೋದಕ್ಕೆ ಟ್ರೈ ಮಾಡೋದು ಒಳ್ಳೇದು. ನೋಡಿ, ಇಲ್ಲಿ ನಿಮಗೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಏನದು ಟ್ರಿಕ್? ನೀವು ಹೋಮ್ ಲೋನ್ ತಗೊಂಡು ಈಗ ಹೋಮ್ ಲೋನ್ ಅನ್ನ ಪಾವತಿಸ್ತಾ ಇದ್ದೀರಿ ಅಂತಾದ್ರೆ ಈ ಟ್ರಿಕ್ ಅನ್ನ ಯೂಸ್ ಮಾಡಿ ಲಾಭ ಪಡ್ಕೊಳ್ಬಹುದು. ಹೇಗೆ? ಈ ರೆಪೋ ರೇಟ್ ಕಟ್ ಆಗಿರೋದ್ರಿಂದಾಗಿ ಬ್ಯಾಂಕ್ನವರು ಖಂಡಿತವಾಗ್ಲೂ ನಿಮ್ಮ ಹೋಮ್ ಲೋನ್ ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ತಾರೆ. ಆಗ ಬ್ಯಾಂಕ್ನವರು ಕಾಲ್ ಮಾಡಿಬಿಟ್ಟು ನಿಮ್ಮ EMI ಕಡಿಮೆ ಆಗ್ತಾ ಇದೆ, ರೆಪೋ ರೇಟ್ ಕಟ್ ಆಗಿದೆ ಅಂತ ಹೇಳ್ತಾರೆ. ಬಟ್ ನೀವು ಅದನ್ನ ಒಪ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಅನಿಸ್ಬೋದು, EMI ಇಷ್ಟು ಕಟ್ತಾ ಇದ್ದೀನಿ, ಈಗ ರೆಪೋ ರೇಟ್ ಕಟ್ ಆಗಿರೋದ್ರಿಂದ ಬ್ಯಾಂಕ್ನವರೇ ಹೇಳಿದರೆ EMI ಕಡಿಮೆ ಆಗುತ್ತೆ ಅಂತ. ಅದು ನಿಜವಾಗ್ಲೂ ಜಾಣತನ ಅಲ್ಲ, ಬುದ್ಧಿವಂತಿಕೆ ಅಲ್ಲ. ಬುದ್ಧಿವಂತಿಕೆ ಏನಪ್ಪಾ? ನೀವು ಬ್ಯಾಂಕ್ನವರಿಗೆ ಹೇಳಿ EMI ಎಷ್ಟು ಕಟ್ತಾ ಇದ್ದೀನೋ ತಿಂಗಳಿಗೆ ಅಷ್ಟೇ ನಾನು EMI ಕಟ್ತೀನಿ, ಬಟ್ ನೀವು ಟೆನ್ಯೂರನ್ನು ಕಡಿಮೆ ಮಾಡಿ ಅಂತ. ನೀವು ಟೆನ್ಯೂರನ್ನು ಕಡಿಮೆ ಮಾಡಿದ್ರಿ ಅಂತ ಹೇಳಿದ್ರೆ ನೀವು EMI ಕಡಿಮೆ ಮಾಡೋದಕ್ಕಿಂತ ಜಾಸ್ತಿ ಲಾಭವನ್ನ ಇಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಹುಷಾರಾಗಿ ನಿರ್ಧಾರವನ್ನ ತಗೊಳ್ಳಿ. ಬ್ಯಾಂಕ್ನವ್ರು ಕಾಲ್ ಮಾಡಿಬಿಟ್ಟು EMI ಕಡಿಮೆ ಆಗಿದೆ ಅಂತ ಹೇಳಿದಾಗ EMI ಕಡಿಮೆ ಮಾಡೋದು ಬೇಡ, ನಾವು ಅಷ್ಟೇ ಕಟ್ತೀವಿ, ಟೆನ್ಯೂರನ್ನು ಕಡಿಮೆ ಮಾಡಿ ಅಂತ ಹೇಳಿ. ಆ ಟೆನ್ಯೂರ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರೆಪೋ ರೇಟ್ ಕಡಿತದ ಲಾಭ ನಿಮಗೂ ಕೂಡ ಸಿಗುತ್ತೆ. ಇನ್ನು 4ನೇದು ಪರ್ಸನಲ್ ಲೋನ್. ಈ ರೆಪೋ ರೇಟ್ ಕಡಿತದ ಪರಿಣಾಮ ಪರ್ಸನಲ್ ಲೋನ್ ಮೇಲೆ ಬೀಳುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬೀಳುತ್ತೆ. ಹೇಗೆ? ನೋಡಿ, ಮೊದಲನೇದಾಗಿ ಬ್ಯಾಂಕ್ಗಳು ನಿಮಗೆ ಪರ್ಸನಲ್ ಲೋನ್ ಕೊಡಬೇಕು ಅಂತ ಹೇಳಿದ್ರೆ ಆ ಹಣವನ್ನು ಎಲ್ಲಿಂದ ತಗೊಳುತ್ತೆ? ಅದನ್ನ ಲೋನ್ ಮೂಲಕ RBI ನಿಂದನೇ ಪಡ್ಕೊಂಡಿರುತ್ತೆ. ಈಗ ಅಲ್ಲಿ ಬ್ಯಾಂಕ್ಗಳು ತಗೊಂಡಂತ ಲೋನಿಗೆ ಇಂಟ್ರೆಸ್ಟ್ ಕಡಿಮೆ ಆಗಿರೋದ್ರಿಂದ ಅವರು ಕೂಡ ನಿಮಗೆ ಕೊಟ್ಟಿರುವಂತಹ ಪರ್ಸನಲ್ ಲೋನ್ ಏನಿದೆ ಅದರ ಮೇಲಿನ ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡಬಹುದು, ಬಟ್ ಅದು ಸ್ವಲ್ಪ ನಿಧಾನವಾಗಿ ಆಗುವಂತ ಸಾಧ್ಯತೆ ಇದೆ. ಹಾಗಿದ್ರೆ ಪರ್ಸನಲ್ ಲೋನ್ ಮೇಲಿನ ಬಡ್ಡಿ ದರ ಎಷ್ಟು ಕಡಿಮೆ ಆಗ್ಬೋದು ಅಂತ ಕೇಳಿದ್ರೆ 0.25% ನಿಂದ 0.5% ವರೆಗೆ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಬಟ್ ನೀವು ಸ್ವಲ್ಪ ದಿನ ಕಾಯಲೇಬೇಕು. ಸೊ ಇದರಿಂದಾಗಿ ಈಗಾಗಲೇ ಲೋನ್ ತಗೊಂಡಂತವರಿಗೆ EMI ಹೊರೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಹಾಗಿದ್ರೆ ಈಗ ಪರ್ಸನಲ್ ಲೋನ್ ತಗೋಬೇಕು ಅಂತ ಅನ್ಕೊಂಡವ್ರು ಏನ್ ಮಾಡಬೇಕು ಅಂತ ಕೇಳಿದ್ರೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡೋದು ಬೆಸ್ಟ್. ಯಾಕೆ ಅಂತ ಹೇಳಿದ್ರೆ ಈ RBI ರೆಪೋ ರೇಟ್ ಕಡಿತದ ಪರಿಣಾಮದಿಂದಾಗಿ ಪರ್ಸನಲ್ ಲೋನ್ ಮೇಲಿನ ಇಂಟ್ರೆಸ್ಟ್ ರೇಟ್ ಅನ್ನ ಬ್ಯಾಂಕ್ಗಳು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡ್ತವೆ ಅಂತ ಹೇಳುವಂತದನ್ನ ನೋಡಿಕೊಂಡು ನೀವು ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡೋದು ಅಥವಾ ಪರ್ಸನಲ್ ಲೋನ್ ತಗೊಳ್ಳೋದು ಖಂಡಿತವಾಗ್ಲೂ ಜಾಣತನ ಅನ್ಸ್ಕೊಳ್ಳುತ್ತೆ. ಸೊ ಇದರ ಜೊತೆಗೆ ನೀವು ಆಲ್ರೆಡಿ ಪರ್ಸನಲ್ ಲೋನ್ ತಗೊಂಡವರಾದ್ರೆ ಒಂದ್ಸಲ ಬ್ಯಾಂಕ್ಗೆ ಹೋಗಿ ಮಾತಾಡೋದು ಬೆಸ್ಟ್. ರೆಪೋ ರೇಟ್ ಕಡಿತ ಆಗಿದೆಯಲ್ಲ, ನಮಗೂ ಕೂಡ ಇಷ್ಟು ಕಡಿಮೆ ಮಾಡಿಕೊಡಿ ಅಂತ. ಆಗ ಬ್ಯಾಂಕ್ನವರು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಪರ್ಸನಲ್ ಲೋನ್ ಮೇಲಿನ ಇಂಟ್ರೆಸ್ಟ್ ಏನಿದೆ ಕಡಿಮೆ ಆಗುವ ಸಾಧ್ಯತೆ ಇದೆ. ಇನ್ನು 5ನೇದು ರೆಪೋ ರೇಟ್ ಕಡಿತ ಅಂತ ಹೇಳುವಂಥದ್ದು ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರುತ್ತಾ? ಖಂಡಿತವಾಗ್ಲೂ ಬೀರುತ್ತೆ. ನಾನು ಈಗಾಗಲೇ ಎಲ್ಲ ಸೆಕ್ಟರ್ಗಳ ಬಗ್ಗೆ ಒಂದೊಂದಾಗಿ ಹೇಳ್ತಾ ಬಂದೆ. ಅದೆಲ್ಲದಕ್ಕಿಂತನೂ ದೊಡ್ಡ ಪರಿಣಾಮವನ್ನು ಬೀರೋದೇ ಆರ್ಥಿಕತೆಯ ಮೇಲೆ. ಹೇಗೆ? ನೋಡಿ, ಈ ರೆಪೋ ರೇಟ್ ಕಡಿತ ಆಗಿರೋದ್ರಿಂದಾಗಿ ಬ್ಯಾಂಕ್ಗಳು ತುಂಬಾ ಸುಲಭವಾಗಿ RBI ನಿಂದ ಲೋನ್ ಅನ್ನು ಪಡ್ಕೊಳ್ಬಹುದು, ನಂಬರ್ 1. 2ನೇದಾಗಿ ಬ್ಯಾಂಕ್ಗಳು ಪಾವತಿಸುವಂತ ಬಡ್ಡಿ ದರ ಏನಿದೆ RBIಗೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಇದರ ಜೊತೆಗೆ ಬ್ಯಾಂಕ್ಗಳಿಂದ ಯಾರ್ಯಾರು ಲೋನ್ ತಗೊಂಡಿರ್ತಾರೆ? ಜನಸಾಮಾನ್ಯರು ತಗೊಂಡಿರ್ತಾರೆ, ಬಿಸ್ನೆಸ್ಗೋಸ್ಕರ ತುಂಬಾ ಜನ ತಗೊಂಡಿರ್ತಾರೆ. ಸೊ ಅಲ್ಲಿ ಆ ಲೋನ್ ಮೇಲಿನ ಇಂಟ್ರೆಸ್ಟ್ ಏನಿದೆ ಅದನ್ನ ಬ್ಯಾಂಕ್ಗಳು ಕಡಿಮೆ ಮಾಡ್ತವೆ. ಆಗ ಅದರ ಲಾಭ ಬಿಸ್ನೆಸ್ನವರಿಗಾಗತ್ತೆ, ಜನಸಾಮಾನ್ಯರಿಗೂ ಆಗುತ್ತೆ. ಸೊ ಬಿಸ್ನೆಸ್ಗೆ ಲಾಭ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅವರು ಇನ್ನೊಂದಷ್ಟು ಬಿಸ್ನೆಸ್ ಮೇಲೆ ಹೂಡಿಕೆ ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ಬಹಳಷ್ಟು ಜನರಿಗೆ ಉದ್ಯೋಗ ಕೂಡ ಸಿಗುತ್ತೆ. ಇನ್ನೊಂದು ಕಡೆ ಜನಸಾಮಾನ್ಯರು ತಾವು ಕಟ್ಟುವಂತ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿರೋದ್ರಿಂದ ಆ ಹಣವನ್ನು ತಮ್ಮಲ್ಲಿ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಇಟ್ಕೊಳ್ಳಲ್ವಲ್ಲ, ಅದನ್ನ ಖರ್ಚು ಮಾಡ್ತಾರೆ. ಅಂದ್ರೆ ಅದರ ಪರಿಣಾಮ ಆ ಹಣ ಮತ್ತೆ ಮಾರ್ಕೆಟ್ಗೆ ಬರುತ್ತೆ. ಸೊ ಇದರಿಂದಾಗಿ ದೇಶದ GDP ಗ್ರೋತ್ ಆಗುತ್ತೆ. ಅಂದ್ರೆ ದೇಶದ ಬೆಳವಣಿಗೆ ಇದರಿಂದ ಸಾಧ್ಯ ಅಂತ. ಸೊ ಒಂದು ರೆಪೋ ರೇಟ್ ಕಡಿತ ಒಂದು ದೇಶದ ಅಭಿವೃದ್ಧಿಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಹೇಳುವಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದು. ಆದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಏನಪ್ಪಾ ಅದು ಅಂತ ಹೇಳಿದ್ರೆ ರೆಪೋ ರೇಟ್ ಕಡಿತದಿಂದಾಗಿ ಲಾಭ ಮಾತ್ರ ಅಲ್ಲ, ಇನ್ನೊಂದು ಕಡೆ ಒಂದು ಸ್ವಲ್ಪ ಬೆಲೆ ಏರಿಕೆಯ ಬಿಸಿ ನಿಮಗೆ ತಟ್ಟುವಂತ ಸಾಧ್ಯತೆ ಇದೆ. ಅದು ಹೇಗೆ? ನೋಡಿ, ಜನರ ಕೈಯಲ್ಲಿ ಈಗಾಗಲೇ ನಾನು ಹೇಳಿದಂಗೆ ಹಣ ಬಂತು. ಆ ಹಣವನ್ನು ಜನ ಖರ್ಚು ಮಾಡಲಿಕ್ಕೆ ತೊಡಗಿದ್ದಾರೆ ಅಂತ ಹೇಳಿದಾಗ ಆಟೋಮೆಟಿಕ್ ಆಗಿ ನೀವು ಖರೀದಿಸಬೇಕು ಅಂತ ಹೇಳುವಂತ ವಸ್ತುಗಳ ಬೆಲೆ
ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೆಲೆ ಏರಿಕೆಯ ಶಾಕ್ ನಿಮಗೆ ತಟ್ಟುವ ಸಾಧ್ಯತೆ ಇದೆ. ಈ ಬೆಲೆ ಏರಿಕೆಯನ್ನ ಗಮನದಲ್ಲಿಟ್ಕೊಂಡು RBI ಮುಂದಿನ ದಿನಗಳಲ್ಲಿ ಮತ್ತೆ ರೆಪೋ ರೇಟ್ ಅನ್ನ ಕಟ್ ಮಾಡಬೇಕಾ ಅಥವಾ ಹಾಗೆ ಉಳಿಸಬೇಕಾ ಅಥವಾ ರೆಪೋ ರೇಟ್ ಅನ್ನ ಜಾಸ್ತಿ ಮಾಡಬೇಕಾ ಅಂತ ಹೇಳುವಂಥದ್ದನ್ನ ನಿರ್ಧಾರ ಮಾಡುತ್ತೆ. ಸೊ ಇಲ್ಲಿ ಇನ್ನೊಂದಷ್ಟು ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ನೋಡಿ, ಈ ರೆಪೋ ರೇಟ್ ಕಟ್ ಮಾಡಿದ್ರಿಂದ ಏನೇನು ಲಾಭ ಆಗುತ್ತೆ ಅಂತ ಹೇಳುವಂಥದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾನು ನಿಮಗೆ ಹೇಳಿದೆ. ಅದೇ ತರ ಒಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇದರಲ್ಲಿದೆ. ಏನದು? ಮೊದಲನೇದಾಗಿ ರೆಪೋ ರೇಟ್ ಕಟ್ ಮಾಡಿದ್ರಿಂದ ಜನರ ಕೈಯಲ್ಲಿ ಹಣ ಜಾಸ್ತಿ ಉಳಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಇದರ ಪರಿಣಾಮ ಖರ್ಚು ಜಾಸ್ತಿ ಮಾಡ್ತಾರೆ, ಅಂದ್ರೆ ಆ ಮನಿ ಫ್ಲೋ ಅಂತ ಹೇಳ್ತೀವಲ್ಲ, ಮಾರ್ಕೆಟಿಗೆ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಹಣದುಬ್ಬರ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ನಂಬರ್ 1. ಎರಡನೇದು, ಸುರಕ್ಷಿತ ಹೂಡಿಕೆ ಅಂತ ಹೇಳಿ FD ಅಲ್ಲಿ ನೀವು ಹಣ ಇಟ್ಟಿರ್ತೀರಿ. ಬಟ್ FDಗೆ ಈಗ ಕೊಡುವಂತ ಇಂಟ್ರೆಸ್ಟ್ ರೇಟ್ ಏನಿದೆ ಅದು ಈ ರೆಪೋ ರೇಟ್ ಕಟ್ ಮಾಡಿದ್ರಿಂದ ಅದು ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಹಿರಿಯ ನಾಗರಿಕರಿದ್ರೆ ಹಿರಿಯ ನಾಗರಿಕರಿಗೋಸ್ಕರನೇ ಮೀಸಲಾಗಿರುವಂತ FDಗಳಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್. ಇನ್ನು ಮೂರನೇದು, ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹಾಗಾಗಿ ರೆಪೋ ರೇಟ್ ಕಟ್ ಆಗಿದೆ ಅಂತ ಹೇಳಿದ ಮಾತ್ರಕ್ಕೆ ಲಾಭ ಮಾತ್ರ ಅಲ್ಲ, ಒಂದ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಖಂಡಿತವಾಗ್ಲೂ ಇರಲಿದೆ. ಅದನ್ನ ನೋಡ್ಕೊಳ್ಳಿ. ಸೊ ಇದಿಷ್ಟು RBI ರೆಪೋ ರೇಟ್ ಕಡಿತ ಮಾಡಿರೋದ್ರಿಂದ ಏನೇನು ಪರಿಣಾಮಗಳಾಗುತ್ತೆ ಅಂತ ಹೇಳುವಂತದ್ರ ಬಗ್ಗೆ ನಾನು ನಿಮಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇನೆ. ಸೊ ದೇಶದ ಆರ್ಥಿಕತೆಗೆ ಖಂಡಿತವಾಗ್ಲೂ ಈ ರೆಪೋ ರೇಟ್ ಕಟ್ ಅಂತ ಹೇಳುವಂಥದ್ದು ಸಹಾಯ ಮಾಡುತ್ತೆ ಅಂತ ಹೇಳುವಂಥದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ RBI ಮುಂದಿನ ದಿನಗಳಲ್ಲಿ ಮತ್ತೆ ರೆಪೋ ರೇಟ್ ಕಟ್ ಮಾಡುವಂತ ಸಾಧ್ಯತೆಗಳಿದೆಯಾ? ಸೊ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳುವಂಥದ್ದನ್ನ ನೀವು ಕಮೆಂಟ್ ಮಾಡಿ.